ಮಳೆಗಾಲದ ಸಮಯದಲ್ಲಿ ನಮ್ಮ ಸ್ಕಿನ್ನ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೇಕು, ಹಾಗೆ ಯಾವ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅನನ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕಾಲ್ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನ್ನಷ್ಟು ಅಲೋವೆರಾ ಜೆಲ್, ಜೇನುತುಪ್ಪ ಅರ್ಧ ಸ್ಪೂನ್. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ಸೆಕೆಂಡ್ ಅಷ್ಟಾದರೂ ಬಿಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅರಿಶಿಣದಲ್ಲಿ ಮುಖದ ಮೇಲಾಗಿರುವಂಥ ಯಾವುದೇ ಉರಿಯೂತ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇವೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪ ನಮ್ಮ ಮುಖನ ಮಾಯ್ಶ್ಚರೈಸ್ ಮಾಡುತ್ತೆ. ಅದೇ ರೀತಿ ಅಲೋವೆರಾ ಈ ಸಮಯದಲ್ಲಿ, ಮಳೆಗಾಲದ ಸಮಯದಲ್ಲಿ ಮೊಡವೆಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ ಮುಖದ ಮೇಲೆ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಮೊಡವೆ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಯಾವಾಗಲೂ ಅಲೋವೆರಾ ಜೆಲ್ನ ಸಹಿತ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಹಿತ ಹಚ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ 10 ಮಿನಿಟ್ಸ್ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು, ನಾನು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ, ಕೊಬ್ಬರಿ ಎಣ್ಣೆ, ಮೊಸರು 3 ಸ್ಪೂನು, 2ರಿಂದ 3 ಸ್ಪೂನು ಮೊಸರನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಸೆಕೆಂಡಷ್ಟು ಹಾಗೆ ಬಿಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನೀರಾಗಿ ಪೇಸ್ಟ್ನ ಮಾಡ್ಕೋಬೇಡಿ, ಗಟ್ಟಿಯಾಗಿರಲಿ. ತೆಂಗಿನ ಎಣ್ಣೆ ಸಹಿತ ನಮ್ಮ ಮುಖನ ಮಾಯ್ಶ್ಚರೈಸರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರು ಕೊಕೊನಟ್ ಆಯಿಲ್ನ ಸ್ಕಿಪ್ ಮಾಡ್ಬೋದು. ಮೊಸರನ್ನು ಆ್ಯಡ್ ಮಾಡಿರೋದ್ರಿಂದ, ಮೊಸರಲ್ಲಿ ನ್ಯಾಚುರಲ್ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಅದು ಸಹಿತ ನಮ್ಮ ಫೇಸು ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೆಮನ್ ಅಥವಾ ನಿಂಬೆ ರಸ, ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ನಮ್ಮ ಮುಖದ ಮೇಲೆ ಏನೇ ಕಲೆ ಇದ್ದರೂ ಅದನ್ನು ತೆಗೆದುಹಾಕುತ್ತೆ. ಮಳೆಗಾಲದಲ್ಲಿ ಸೋಪೆಲ್ಲ ಯೂಸ್ ಮಾಡೋದಕ್ಕಿಂತ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ. ಇದು ನಮ್ಮ ಮುಖದ ಮೇಲಿರುವಂಥ ಎಣ್ಣೆ ಅಂಶನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಚರ್ಮನ ಕ್ಲೀನಾಗಿ ಇಡುತ್ತೆ. ಇದು ಒಂದು ಒಳ್ಳೆ ಸ್ಕ್ರಬ್ಬರ್. ಇವತ್ತಿನ ಸಿಂಪಲ್ ಟಿಪ್ಸ್, ಟೋನರ್ನ ಯೂಸ್ ಮಾಡಿ, ಫೇಸ್ ಟೋನರ್ನ ಯೂಸ್ ಮಾಡಿ. ನಾನು ಮಾಮಾ ಅರ್ತ್ ಅವರ ರೋಸ್ ಫೇಸ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಟೋನರ್ನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಚರ್ಮದಲ್ಲಿರುವಂಥ pH ಲೆವೆಲ್ನಲ್ಲಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವುದೇ ರೋಸ್ ವಾಟರ್ ಆಗಿರ್ಬೋದು, ಯಾವುದೇ ಟೋನರ್ ಆಗಿರ್ಬೋದು, ನೀವು ಯೂಸ್ ಮಾಡುವಾಗ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯೂಸ್ ಮಾಡೋದು ತುಂಬಾ ಸೂಕ್ತ. ಮಳೆಗಾಲದಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಯಾವುದೇ ಸಮಯದಲ್ಲಾದರೂ, ಮಳೆಗಾಲ, ಚಳಿಗಾಲ, ಯಾವುದೇ ಸಮಯದಲ್ಲಾದರೂ ಮಾಯ್ಶ್ಚರೈಸರ್ನ ಯಾವತ್ತೂ ಮರಿಬೇಡಿ. ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ಗೆ ಯಾವ ಮಾಯ್ಶ್ಚರೈಸರ್ ಸೆಟ್ ಆಗುತ್ತೋ ಅದೇ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಸೆಟಾಫಿಲ್ ಮಾಯ್ಶ್ಚರೈಸರು ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಹಾಗೆ ಯಾವುದೇ ಇರಿಟೇಷನ್ ಆಗದಂತೆ ಕಾಪಾಡುತ್ತೆ. ಫೇಸ್ ಪ್ಯಾಕ್ ಹಚ್ಚಿದ ಮೇಲೂ ಕೂಡ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್, ಮಳೆಗಾಲ, ಚಳಿಗಾಲ, ಯಾವುದೇ ಸಮಯದಲ್ಲಾದರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಬರೀ ಬೇಸಿಗೆಗಾಲದಲ್ಲಿ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡೋದಲ್ಲ, ಯಾವುದೇ ಸಮಯದಲ್ಲಾದರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಹೊರಗಡೆ ಹೋಗಬೇಕು ಅಂತೇಳಿದ್ರೆ ಅಟ್ಲೀಸ್ಟ್ SPF 30 ಇರುವಂಥ ಸನ್ಸ್ಕ್ರೀನ್ನಾದರೂ ಯೂಸ್ ಮಾಡಿ. ನಾನು ಮಾಮಾ ಅರ್ತ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಫೇಸ್ಗೆ ಯಾವ ಸನ್ಸ್ಕ್ರೀನ್ ಸೂಟ್ ಆಗುತ್ತೋ ಅದೇ ಸನ್ಸ್ಕ್ರೀನ್ನ ಕಂಟಿನ್ಯೂ ಮಾಡಿ. ಹೊರಗಡೆ ಹೋಗಿ ಬಂದಾಗ ಮುಖದ ಮೇಲಿರುವಂತಹ ಕೊಳೆ ಹಾಗೆ ಎಣ್ಣೆ ಅಂಶನ ತೆಗಿಬೇಕು ಅಂತೇಳಿದ್ರೆ ದಿನಕ್ಕೆ 2 ಸಲ ಆದರೂ ಫೇಸ್ ವಾಶ್ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ನಿಮಗೆ ಯಾವ ಫೇಸ್ ವಾಶ್ ಇಷ್ಟ ಆಗುತ್ತೋ ಆ ಫೇಸ್ ವಾಶ್ನ ಯೂಸ್ ಮಾಡಿ. ನಾನು ಸೆಟಾಫಿಲ್ ಫೇಸ್ ವಾಶ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಲೋವೆರಾ ಜೆಲ್ನ ಯೂಸ್ ಮಾಡಿ. ನಾನು ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಅಲೋವೆರಾ ಜೆಲ್ ಸೂಟ್ ಆಗಿರುತ್ತೋ ಅದೇ ಅಲೋವೆರಾ ಜೆಲ್ನ ಕಂಟಿನ್ಯೂ ಮಾಡಿ. ಇದರಿಂದ ನಮ್ಮ ಮುಖದಲ್ಲಿ ಆಗುವಂಥ ಮೊಡವೆಗಳನ್ನು, ಕಲೆಗಳನ್ನು ರಿಡ್ಯೂಸ್ ಮಾಡ್ಬೋದು. ಆದಷ್ಟು ಅಲೋವೆರಾ ಜೆಲ್ನ ನಿಮ್ಮ ನೈಟ್ ಸ್ಕಿನ್ ಕೇರ್ನಲ್ಲಿ
ಅಭ್ಯಾಸ ಮಾಡ್ಕೊಳ್ಳಿ. ನಾನು ಮಳೆಗಾಲ, ಚಳಿಗಾಲದಲ್ಲಿ ಕೆಂಪು ಬೇಳೆ ಪೌಡರ್, ಮಸೂರ್ ದಾಲ್ ಪೌಡರ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ. ಕೆಂಪು ಬೇಳೆನ ತೊಳೆದುಬಿಟ್ಟು ಅದನ್ನು ಒಣಗಿಸಿ ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿಟ್ಕೊಂಡ್ರೆ ಸಾಕು. ಇದು ಆಗಲಿಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ನಮ್ಮ ಮುಖದಲ್ಲಿರುವಂಥ ಎಣ್ಣೆನ ಹೀರ್ಕೊಳ್ಳುತ್ತೆ. ಕಡಲೆ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಬೋದು. ಈ ಟೈಮ್ನಲ್ಲಿ ಕೆಮ್ಮು, ಶೀತ ಇವೆಲ್ಲ ಬರೋದ್ರಿಂದ ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಹಣ್ಣು ತರಕಾರಿಗಳನ್ನ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಹಾಗೆ ದಿನಕ್ಕೆ 3ರಿಂದ 4 ಲೀಟ್ರಷ್ಟಾದರೂ ನೀರನ್ನು ಕುಡೀರಿ. ಈ ವಿಡಿಯೋ ನಿಮಗೂ ಇಷ್ಟ ಇದ್ದರೆ ಲೈಕ್, ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಹೆಸರು ನಿಮ್ಮ ಅನನ್ಯ.